ಇಷ್ಟೊತ್ತವರೆಗೆ ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಈಗ ದರ್ಶನ್ ಪರ ಸಿ.ವಿ. ನಾಗೇಶ್ ಅವರ ವಾದ ಅಂತ್ಯವಾಗಿದೆ. ಈಗ ದರ್ಶನ್ ಮ್ಯಾನೇಜರ್ ನಾಗರಾಜ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಸೊ ಈ ವಾದದಲ್ಲಿ ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ರಿ, ಹಾಗೆಯೇ ಇಲ್ಲಿರುವಂತಹ ಆರೋಪಿಗಳನ್ನ ಯಾವ ಕಾರಣಕ್ಕಾಗಿ ಬಂಧಿಸಿದ್ದೀರಾ ಅಂತ ವಾದವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಬೇಕಾದ್ರೆ ಯಾವ ತರ ಏನೇನು ರಿಪೋರ್ಟ್ಸ್ ಇದೆ, ಈಗ BP ವೇರಿಯೇಷನ್ ಇಂದ ಯಾಕೆ ತಡವಾಗ್ತಾ ಇದೆ, ಈಗ BGS ಆಸ್ಪತ್ರೆಗೆ ದರ್ಶನ್ ಅವರು ಅಡ್ಮಿಟ್ ಆಗಿ 28 ದಿನಗಳು ಕಳೆದಿದೆ. ಸೊ ಈ 28 ದಿನಗಳಲ್ಲೂ ಸಹ ಯಾವ ತರ ಹೆಲ್ತ್ ರಿಪೋರ್ಟ್ ಇದೆ, ಯಾವ ತರ ಹೆಲ್ತ್ ಕಂಡೀಷನ್ ಇದೆ, ಯಾವ್ಯಾವ ತರ ಪರೀಕ್ಷೆಯನ್ನ ಮಾಡಿದ್ರು, ಆ ಪರೀಕ್ಷೆಯಲ್ಲಿ ರಿಪೋರ್ಟ್ಗಳು ಯಾವ ತರ ಬಂದಿದೆ ಅನ್ನೋದನ್ನ ಜಡ್ಜ್ ಮುಂದೆ ಇಟ್ಟು ವಾದವನ್ನ ಮಂಡಿಸಿದ್ರು. ಸೊ ಈಗ ದರ್ಶನ್ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರ ವಾದ ಅಂತ್ಯ ಆಗಿದೆ. ಹಾಗಾದ್ರೆ ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಸಿಗುತ್ತಾ? ಮಧ್ಯಂತರ ಜಾಮೀನು ಬಗ್ಗೆಯೂ ಸಹ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ರು. ವೈದ್ಯರು ತುರ್ತು ಆಪರೇಷನ್ ಅಗತ್ಯ ಇದೆ ಅಂತ ಜಡ್ಜ್ ಹೇಳಿದ್ರು. ಅಂದ್ರೆ ಜಡ್ಜ್ ಮುಂದೆ ಇವರು ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ವಾದವನ್ನ ಮಂಡಿಸಬೇಕಾದ್ರೆ BP ಶುಗರ್ ಹೇಗಿದೆ, ಯಾವ ತರ ಇದೆ, ಯಾವ ಟ್ರೀಟ್ಮೆಂಟ್ ಕೊಟ್ಟರೆ ದರ್ಶನ್ ಅವರು ಸರಿ ಹೋಗ್ತಾರೆ, ಹಾಗೇನೆ BGS ಆಸ್ಪತ್ರೆಯಲ್ಲಿ ದರ್ಶನ್ ಅವರು ಅಡ್ಮಿಟ್ ಆಗಿ 28 ದಿನಗಳು ಕಳೆದಿದೆ. ಸೊ ಆ 28 ದಿನಗಳಲ್ಲೂ ಯಾವ ತರ ಪರೀಕ್ಷೆಯನ್ನ ಮಾಡಿದ್ದಾರೆ, ಆ ಪರೀಕ್ಷೆಯಲ್ಲಿ ರಿಪೋರ್ಟ್ ಹೇಗೆ ಬಂದಿದೆ, ಎಟ್ ಪ್ರೆಸೆಂಟ್ ದರ್ಶನ್ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದನ್ನ ವಾದವನ್ನ ಮಂಡಿಸಿದ್ರು. ಅದು ಏನಾದ್ರೂ ಈಗ ಅವರು ಹೇಳಿದ್ರು, 2 ಆಪ್ಷನ್ ಕೊಟ್ಟಿದ್ರು, ಫಿಸಿಯೋಥೆರಪಿ ಹಾಗೆ ಸರ್ಜರಿ. ಸೊ ಫಿಸಿಯೋಥೆರಪಿ ಮಾಡಿದ್ರೆ ಸರಿ ಹೋಗ್ತಾರಾ ಅಥವಾ ಸರ್ಜರಿ ಮಾಡಿದ್ರೆ ಸರಿ ಹೋಗ್ತಾರಾ, ಯಾವ ತರ ಟ್ರೀಟ್ಮೆಂಟ್ ಕೊಟ್ರೆ ದರ್ಶನ್ ಅವರು ಸರಿ ಹೋಗ್ಬೋದು ಅನ್ನೋದನ್ನು ಸಹ ವಾದವನ್ನ ಮಾಡಿದ್ರು. ಇನ್ನು ಇನ್ನೊಂದಷ್ಟು ವಿಚಾರವನ್ನು ಸಹ ವಾದವನ್ನ ಮಂಡಿಸಿದ್ರು, ಮುಂದಿಟ್ಟು ಜಡ್ಜ್ ಮುಂದಿಟ್ಟು ವಾದವನ್ನ ಮಂಡಿಸಿದ್ರು. ಹಾಗಾದ್ರೆ ಮಧ್ಯಂತರ ಜಾಮೀನ್ ಬಗ್ಗೆಯೂ ಹಾಗಾದ್ರೆ ದರ್ಶನ್ಗೆ ಸಿಗುತ್ತಾ? ಯಾಕಂದ್ರೆ ಜಡ್ಜ್ ಅವರು ಕೇಳ್ತಾರೆ ಪ್ರಶ್ನೆಯನ್ನ, ಮಧ್ಯಂತರ ಜಾಮೀನು ಏನೇನು ಬೇಕೋ, ಯಾವ್ಯಾವ ತರ ಬೇಕೋ ಆ ಎಲ್ಲಾ ಪ್ರಶ್ನೆಗಳನ್ನು ಸಹ ಸಿ.ವಿ. ನಾಗೇಶ್ ಅವರಿಗೆ ಜಡ್ಜ್ ಕೇಳ್ತಾರೆ. ಸೊ ಸಿ.ವಿ. ನಾಗೇಶ್ ಅವರು ಸಹ ದರ್ಶನ್ ಪರವಾಗಿ ಸಾಕಷ್ಟು ವಾದವನ್ನ ಮಂಡಿಸ್ತಾರೆ. ಹಾಗಾದರೆ ಮಧ್ಯಂತರ ಜಾಮೀನು ಸಿಗುತ್ತಾ? ವೈದ್ಯರು ತುರ್ತು ಆಪರೇಷನ್ ಅಗತ್ಯ ಇದೆ ಅಂತ ಹೇಳಿದ್ರು. ಸೊ ಜಡ್ಜ್ ಸಹ ಕೇಳ್ತಾರೆ, ವೈದ್ಯರು ತುರ್ತು ಆಪರೇಷನ್ ಅಗತ್ಯವಿದೆ, BP ವೇರಿಯೇಷನ್ ಇಂದ ಸರ್ಜರಿ ತಡವಾಗ್ತಿದೆ ಅಂತ ಇದೆ, ಅದಕ್ಕೆ ಕಾರಣವೇನು ಅಂತ ಕೂಡ ಸಿ.ವಿ. ನಾಗೇಶ್ ಅವರಿಗೆ ಜಡ್ಜ್ ಸಹ ಹೇಳಿದ್ದಾರೆ.